So this question is for you. ನೀವು ಯಾವಾಗಲೂ ಹೇಳ್ತೀರಾ ಬಿರಾದರ್ ನೋಡಿ ನಾನು ಆ ಆ್ಯಕ್ಟಿಂಗ್ ಆ ಪಾತ್ರ ನನಗೆ ಬರಬೇಕು ಇದೆಲ್ಲ. ಫಾರ್ ಅ ಮಾಸ್ ಹೀರೋ ದೆರ್ ಇಸ್ ಆಲ್ವೇಸ್ ಅನ್ ಆರ್ಟಿಸ್ಟ್ ಇನ್ ಹಿಮ್. ಕಲಾವಿದರಾಗಿ ನಿಮಗೆ ಈ ರೋಲ್ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಕ್ಕೆ. ನಾವು ಒಂದೇನಂದ್ರೆ ಯಾವತ್ತು ಆ್ಯಕ್ಚುಲಿ ಹಸುತಾನೇ ಇರುತ್ತೆ ಅಮ್ಮ. ಬೆಳಗ್ಗೆ ತಿಂಡಿ ತಿಂತೀವಿ ಅಂದ್ಬಿಟ್ಟು ಮಧ್ಯಾಹ್ನ ರಾತ್ರಿ ಬಿಟ್ಬಿಡ್ತೀವಮ್ಮ. ಅದ್ರ ಮಧ್ಯದಲ್ಲಿ ಯಾರು ಸ್ನ್ಯಾಕ್ಸ್ ಕೊಟ್ಟರು ತಿಂತೀವಮ್ಮ. ಸೊ ಆ ಥರ ಏನೇ ಆದರೂ ನನಗೆ ಬೇಕು ಅಂತಾನೆ ಅದು ಏನು ಮಾಡೋಕ್ಕಾಗಲ್ಲ. ಒಂಥರ ಒಳಗಡೆ ಅದೊಂದು ಏನು ಅರ್ಜನಕ್ಕಲ್ಲ, ಅದೊಂಥರ ಅಸೂಯೆ ಅದು. ಅಯ್ಯೋ ಅಲ್ಲಿಗೆ ಹೋಗ್ಬಿಡುತ್ತಲ್ಲ, ಅಯ್ಯೋ ಇಲ್ಲಿಗೆ ಹೋಗ್ಬಿಡುತ್ತಲ್ಲ, ಅದು ಒಳಗಡೆ ಅಷ್ಟೇ. ಬಟ್ ಅವ್ರು ಮಾಡ್ಬೇಕಾದ್ರೆ ಖುಷಿ ಆಗೋದಲ್ಲ ಮ್ಯಾಮ್. ಸೊ ಹಂಗೆ. ವಾಟ್ ಯು ಹ್ಯಾವ್ ಟು ಸೇ ಫಾರ್ ದ ಪೀಪಲ್ ವೇಟಿಂಗ್ ಔಟ್ಸೈಡ್ ನೌ? ನಮ್ಮ ತಾತ ಮಾಡಿರೋದಮ್ಮ ಇದೆಲ್ಲ. ಇಲ್ಲ ಸಿ ಆ್ಯಕ್ಚುಲಿ ಒಂದು ಸಿನಿಮಾ ನಾನು ಅದನ್ನೇ ಇವತ್ತು ಸಕ್ಸಸ್ ಮೀಟ್ ಅಂದ ತಕ್ಷಣ ನಾವೆಲ್ಲ ಕಾಲರ್ ಎತ್ಕೊಂಡೆ ಗೆಲ್ಸಿದಮ್ಮ. ಇಲ್ಲ ತಪ್ಪದು. ಏನಕ್ಕೆ ಸಿನಿಮಾ ಯಾರದೇ ಆಗಲಿ, ಅದು ದರ್ಶನ್ ಆಗ್ಬಾರ್ದು, ಇನ್ನೊಬ್ಬರು ಮತ್ತೊಂದು ಮಗದೊಂದು ಯಾವುದೇ ಆಗಲಿ, ಏನಕ್ಕೆ ಸಕ್ಸಸ್ ಕಾಯ್ತೀವಿ ಅಂತ ಅನ್ನೋದು ಒಂದೇ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಈಗ ನೀವು ಹೇಳ್ತಿದ್ರ ಕಾಟೇರ ಸೂಪರ್ ಡೂಪರ್, ಎಸ್ ಗುಡ್, ಯಾ ಅಫ್ಕೋರ್ಸ್. ಒಂದು ಸಿನಿಮಾ, ಕನ್ನಡ ಸಿನಿಮಾ ಸಕ್ಸಸ್ ಆದರೆ ಒಂದಷ್ಟು ಸಿನಿಮಾಗಳು ನಿಂತಿರುತ್ತೆ ಫೈನಾನ್ಷಿಯಲ್ ಇಲ್ದಂಗೆ. ಥಿಯೇಟ್ರಲ್ಲಿ ಒಂದು ವಾರ ಅವನ ಹತ್ರ ದುಡ್ಡು ಓಡಾಡುತ್ತೆ. ಅವ್ನು ಯಾರೋ ಒಂದು ಫ್ರೆಂಡ್ಗಳಿರ್ತಾನೆ, ತಡೆಯೋ ಈ ಸಿನಿಮಾ ಹೊಡೆದ್ರೆ ನೀನು ಕಾಸು ಕೊಡ್ತೀನಿ, ನೀನು ಸ್ವಲ್ಪ ಮುಗಿಸ್ಕೊಳ್ಳೋ ಅಂತೇಳಿ. ಇದಕ್ಕೆ ಸಕ್ಸಸ್ ಕಾಯೋದು ನಾವು ಅಷ್ಟೇ. ಸಕ್ಸಸ್ ಬಂದ ತಕ್ಷಣ ನಾವೇನೋ ನಮ್ಮ ರೆಮೆಂಡೇಷನಲ್ಲಿ ಏನೋ ಹೈಪ್ ಮಾಡಿಬಿಡ್ತೀವಿ. ನೋ, ಅದೇ ರೆಮೆಂಡೇಷನ್ನೇ. ಸಕ್ಸಸ್ ಬಂದ ತಕ್ಷಣ ಹಿಗ್ಬಾರ್ದು, ಇಲ್ಲ ಕುಗ್ಬಾರ್ದು. ಬಟ್ ಒಂದು ಸಕ್ಸಸ್ ಒಂದು ಇಂಡಸ್ಟ್ರಿನ ಮುಂದಕ್ಕೆ ಕರ್ಕೊಂಡೋಗೋದಕ್ಕಷ್ಟೇ ಕೇಳೋದು ನಾವುಗಳು. ಇದು ನಮ್ಮ ಕರ್ನಾಟಕ ಜನತೆ ಹೊತ್ತು ಕೊಟ್ಟಿದ್ದಾರೆ. ಈಗ ನೋಡ್ರಿ ಆ್ಯಕ್ಚುಲಿ ಎಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ಈಗ ಅಂತ. ಪಾಪ ಎಷ್ಟೊಂದು ಆ್ಯಕ್ಚುಲಿ ಫೈನಾನ್ಷಿಯಲಿ ನಿಂತಿರೋ ಸಿನಿಮಾಗಳು ಈಗ ಎದಳ್ಬೇಕದು. ಹಂಗೆ ಬಂದಾಗಲೇ ನಾವೆಲ್ಲ ಹೋಗ್ತಾ ಇರೋದು. ಅದಕ್ಕೆ ಇಟ್ಸ್ ನಾಟ್ ಅನ್ ಒನ್ ಮ್ಯಾನ್ ಶೋ ಅಂತ ಹೇಳ್ತೀನಿ. ಗುರುವಾರ ಮಧ್ಯರಾತ್ರಿ JP ನಗರ ಸಿದ್ದೇಶ್ವರ ಥಿಯೇಟ್ರಿಂದ ಶುರುವಾದಂತಹ ಕಾಟೇರ ಜಾತ್ರೆ, ಅನುಪಮ ಥಿಯೇಟ್ರು, ಪ್ರಸನ್ನ ಥಿಯೇಟ್ರು ಸರ್ ಎಲ್ಲ ಕಡೆ ಮಾತಾಡಿದಾಗ ನಿಮ್ಮ ಸೆಲೆಬ್ರಿಟೀಸ್ ಅಂದರೆ ಕನ್ನಡದ ಎಲ್ಲ ಅಭಿಮಾನಿಗಳು ಹೇಳುವಂಥ ಮಾತು, ನಮ್ಮ ಬಾಸ್ ಹೇಳಿದ್ದು ಕನ್ನಡದ ಎಲ್ಲ ಸಿನಿಮಾಗಳನ್ನು ನೋಡಿ ಅಂತ. ಅದು ಈ ಕಾಟೇರ ಮೂಲಕ ಶುರು ಆಗುತ್ತೆ, ಮುಂದಿನ ವರ್ಷದ ತನಕ ನಿಲ್ಲಲ್ಲ ಅಂದ್ರೆ ಸರ್, ಇದು ಒಂದು ಬೆಸ್ಟ್ ಎಮೋಷ್ನಲ್ ಪಾಯಿಂಟು ನಿಮ್ಮ ಫ್ಯಾನ್ಸ್ ಕಡೆಯಿಂದ ಸಿಕ್ಕಂಥದ್ದು. ಅಂದರೆ ಎಲ್ಲ ಸ್ಟಾರ್ಗಳ ಸಿನಿಮಾಗಳನ್ನು ನೋಡಿ ಅಂತ ನಮ್ಮ ಬಾಸ್ ಅಂತ. ಇದು ಖುಷಿ ಆಯ್ತು ಸರ್, ನಮ್ಗೆ ಪರ್ಸನಲಿ ಖುಷಿ ಆಯಿತು. ಇದಕ್ಕೊಂದು ಹಾರ್ಡ್ಲಿ ರಿಯಾಕ್ಷನ್ ಸರ್ ಪ್ಲೀಸ್. ಅಲ್ಲ ನಾನು ಹೇಳೋದು ಅದನ್ನೇ ಇಲ್ವಾ ಸರ್. ಈಗ ಹೇಳಿದ್ದು ನಾನು ಎಲ್ಲ ಕನ್ನಡ ಸಿನಿಮಾನೇ ಸರ್. ಯಾರದೇ ಗೆಲ್ಲಿ ಇಂಡಸ್ಟ್ರಿ ಓಡ್ತಾ ಇರುತ್ತಲ್ಲ, ನಾನು ಅದಕ್ಕೆ ಅವತ್ತು ಹೇಳಿದ್ದಷ್ಟೇ, ನಮ್ಮ ನೆಲ, ನಮ್ಮ ಭಾಷೆ, ನಾವಿಲ್ಲಿ ನಿಂತ್ಕೊಳ್ಳೋಣ, ಆಮೇಲೆ ನೋಡ್ಕೊಳ್ಳೋಣ ಅಂತ. ಇವತ್ತೇನಕ್ಕೆ ಆ್ಯಕ್ಚುಲಿ ನಾನು ಎಲ್ಲೂ ಮಾತಾಡ್ತಿರ್ಲಿಲ್ಲ, ನಾನು ಸಿಗಲಿಲ್ಲ. ಯಾಕಂದರೆ ಇಷ್ಟು ದಿನ ನಾವು ಮಾತಾಡ್ತಿದ್ವಿ ಬಂದ್ಬಿಟ್ಟು ಬಡ. ಈಗ ಸಿನಿಮಾ ಮಾತಾಡಲಿ ಅಂತ. ಬಟ್ ಸಿನಿಮಾ ಮಾತಾಡೋದಕ್ಕೆ ಒಳಗಡೆ ನಿಜವಾಗ್ಲೂ ಇವತ್ತಿಲ್ಲಿ ಒಂದು 4-5 ಜನಕ್ಕೆ ನಾನು ಆ್ಯಕ್ಚುಲಿ ತುಂಬಾ ಕೃತಜ್ಞತೆ ಸಲ್ಲಿಸಬೇಕು. ಮೊದಲನೇದಾಗಿ ಶ್ರುತಿಮಾಗೆ. ಯಾಕಂದರೆ ಜನಕ್ಕೆ ಈ ಸಿನಿಮಾ ಏನಕ್ಕೆ ನೋಡಬೇಕು ಅನ್ನೋದಕ್ಕೆ ಅವ್ರು ತುಂಬ ಹೇಳಿದ್ದಾರೆ ಅದನ್ನು. ಈಗ ನಿಮ್ಮ ಇಂಟರ್ವ್ಯೂಗಳೆಲ್ಲ ನಾನು ನೋಡಿದ್ದೀನಿ, ನೀವು ಇದ್ರಲ್ಲಿ ಹಿಂಗಿದೆ, ಹಂಗಿದೆ, ಅದಿದೆ, ಇದಿದೆ. ಸೊ ಶ್ರುತಿಮಾ ಆಗ್ಬೋದು, ಆಮೇಲೆ ನಮ್ಮ ಸೀನಿಯರ್ ಆ್ಯಕ್ಚುಲಿ ಕುಮಾರ್ ಗೋವಿಂದು ಸರ್, ಯಾಕಂದ್ರೆ ಅವರು ತುಂಬಾ ಹೇಳಿದ್ದಾರೆ ಸಿನಿಮಾ ಬಗ್ಗೆ. ಇದರಲ್ಲಿ ಈ ಥರ ಇದೆ, ಇಲ್ಲಿ ಹಿಂಗೆ ಮಾಡಿದ್ವಿ. ಸೊ ಜನಗಳಿಗೆ ಏನಕ್ಕೆ ಹೌದೇ ಏನೋ ನೋಡೋಣ ಇದರಲ್ಲಿ ಅಂತ.